ನಿಂಗೊಂಚೂರು ಫೀಲಿಂಗ್ಸೇ ಇಲ್ಲ. ಇನ್ನು ರೊಮ್ಯಾನ್ಸ್ ಅಂತೂ 3 ಕಿಲೋಮೀಟರ್ ದೂರ. ಅಲ್ಲ ಕಣಯ್ಯ. ಬಜಾರಿ ನಿನ್ ಬುದ್ಧಿ ಹೇಳ್ಬಿಡ್ತೀಯ. ಒನ್ಸ್ ಅ ಬಜಾರಿ ಈಸ್ ಆಲ್ವೇಸ್ ಅ ಬಜಾರಿ ಗುರು. ಏನೋ ನಿನ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಏನೋ ಮಾಡೋದಿಕ್ ಹೋದೆ, ಈ ತರ ಎಡ್ವರ್ಟ್ ಆಗೋಯ್ತು. ನಾನು ಈ ತರ ಸೀರೆ ತಂದ್ಕೊಟ್ಟೆ ಅಂತ ನೀನು ಬೇಜಾರಿಲ್ಲ ತಾನೆ? ನಿಂಗೆ ಸೀರೆ ಸೆಲೆಕ್ಟ್ ಮಾಡಕ್ ಬರಲ್ಲ, ಅದು ನಿಜಾನೇ. ಆದ್ರೆ ನೀನು ರೋಬೋಟ್ ಅಲ್ಲ. ಯಾಕೆಂದ್ರೆ ಇದನ್ನ ನೀನು ನನಗೆ ಕೊಡ್ಬೇಕು ಅಂದ್ಕೊಂಡೆ. ಅದು ಅಲ್ಲ, ನಿನಗೆ ಸೆಲೆಕ್ಟ್ ಮಾಡಕ್ ಬರಲ್ಲ ಅಂತ ಗೊತ್ತಿದ್ರು ಅದಕ್ಕೆ ಹೆಲ್ಪ್ ತಗೊಂಡೆ. ನಿನ್ನ ಎಫರ್ಟ್ ನನಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ನನಗೆ ಖುಷಿ ಕೊಡಬೇಕು ಅನ್ನೋ ನಿನ್ನ ಫೀಲ್ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನಿನ್ನ ಇಷ್ಟೊಂದು ಪ್ರೀತಿಸೋದು. ಈ ಸೀರೆ ನೋಡ್ಕೋತೀಯ? ಆದ್ರೆ ಅದಕ್ಕೆ ನಮ್ಮ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಾನು ನಿನ್ನ ತುಂಬಾನೇ ಪ್ರೀತಿಸ್ತೀನಿ ಬಜಾರಿ. ನೀನು ನನ್ನ ಲೈಫಲ್ಲಿ ಬಂದಿರೋದೇ ನಾನು ಅದೃಷ್ಟ ಅನ್ಕೋತೀನಿ. ಐ ಲವ್ ಯು ಸೋ ಮಚ್ ಬಜಾರಿ. ಐ ಲವ್ ಯು ಸೋ ಮಚ್ ಮೈ ವೈಫಿ. ಅಪ್ಪ, ಅಮ್ಮ ಬಂದಿದ್ದಾಳೆ. ಹೌದಾ? ಬರೀ ಬರೀ ಬಂದ್ಯಾ ನೀನು? ಎಲ್ಲಿ ಹೋಗಿದ್ದೆ ರೀ? ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಲ್ಲ. ಹೋಗೋವಾಗ್ಲೂ ಹೇಳಿ ಹೋಗಿದ್ದೆ, ಆಮೇಲೆ ಫೋನ್ನಲ್ಲೂ ಹೇಳಿದ್ದೀನಿ. ನಾನು ಮಹಿಳಾ ಮಂಡಳಿಗೆ ಹೋಗಿದ್ದೆ. ಅಲ್ಲಿ ಯಾವ ಮೀಟಿಂಗು ಇರಲಿಲ್ಲ. ನೀನ್ ಸುಳ್ಳು ಯಾಕೆ ಹೇಳ್ದೆ? ಎಲ್ಲಿಗೆ ಹೋಗಿದ್ದೆ ಹೇಳು. ಹೌದು, ನಾ ಸುಳ್ಳು ಹೇಳಿದೆ. ಅಂತ ಅನಿವಾರ್ಯ ಏನಿತ್ತು ಪರಿ ನಿನಗೆ? ಇದಕ್ಕೋಸ್ಕರ ನಾನು ಸುಳ್ಳು ಹೇಳಿದ್ದು. ಏನಮ್ಮ ಇದು ಇಷ್ಟೊಂದು ದುಡ್ಡು? ಎಲ್ಲಿಂದ ಬಂತು ಪರಿ ಇಷ್ಟೆಲ್ಲ ದುಡ್ಡು? ನಾನು ಹೇಳಿದ್ನಲ್ರಿ, ದುಡ್ಡಿನ ವ್ಯವಸ್ಥೆ ನಾನು ಮಾಡ್ತೀನಿ, ನೀವು ಚಿಂತೆ ಮಾಡಬೇಡಿ ಅಂತ. ಅದಂತರಕ್ಕೆ ನಾನು ಹೋಗಿದ್ದು. ಅಲ್ಲಮ್ಮ, ಇಷ್ಟೊಂದು ದೊಡ್ಡ ಅಮೌಂಟ್ನ ಒಬ್ಳೆ ಹೋಗ್ತಂದ್ಯಾ? ಹೇಗ್ ಕೊಟ್ರು? ಯಾರು ಕೊಟ್ರು? ಚೀಟಿ ಹಾಕಿದ್ದೆ ಕಣೆ. ನಾನು ನಿನ್ನ ಮೇಲೆ ಅನುಮಾನ ಪಡ್ತಾ ಇಲ್ಲ, ಆದ್ರೆ ನಾನು ಇದನ್ನು ಸುಲಭಕ್ಕೆ ನಂಬೋದಕ್ಕೂ ತಯಾರಿಲ್ಲ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರಾಗಬೇಡ. ನಿಜ ಹೇಳು, ಇಷ್ಟೆಲ್ಲ ದುಡ್ಡು ಚೀಟಿದ? ಹೌದು ರೀ. ಅಮ್ಮ, ನಿಜ ಹೇಳು, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಚೀಟಿ ದುಡ್ಡು ಅಂದ್ರೆ ನಾನ್ ಮಾತ್ರ ನಂಬಲ್ಲ. ಯಾಕಂದ್ರೆ ಇಷ್ಟು ದೊಡ್ಡ ಚೀಟಿ ಯಾರು ನಡೆಸ್ತಾ ಇಲ್ಲ. ಇದ್ ಮಾತ್ರ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದೇನು ಗೊತ್ತೇನೆ, ನಮ್ಮ ಅಮ್ಮ ಕಾಲೇಜಲ್ಲಿ ಓದ್ತಾ ಇದ್ದಾಗ ನಾನು ಒಂದು ಚೀಟಿ ಹಾಕ್ತಾ ಇದ್ದೆ. ಅದೇ ಅವಳು ಮದುವೆಗೋಸ್ಕರ ಸ್ವಲ್ಪನೇ ಕೂಡಿಡ್ತಾ ಇದ್ದೆ.
ಆದರೆ ನಾನು ಯಾರ ಹತ್ರನೂ ಹೇಳಿಲ್ಲ. ಈಗ 4-5 ವರ್ಷದಲ್ಲಿ 25 ಲಕ್ಷ ಆಗಿದೆ. ನಮ್ಮ ಅಮ್ಮ ಮದುವೆನ ಧಾಮ್ ಧೂಮ್ ಅಂತ ಮಾಡ್ಬೋದು ಅಲ್ವೇನ್ರಿ? ನಿಜಾನ ಪರಿ? ಅಯ್ಯೋ, ನಾನು ಯಾಕ್ರಿ ಸುಳ್ಳು ಹೇಳಿ? ನಮ್ಮ ಆರ್ತಿ ಮತ್ತೆ ಅಮ್ಮ ಮದುವೆಗೆ ಮಧ್ಯದಲ್ಲಿ ಅಂತರ ಇರುತ್ತೆ ಅನ್ಕೊಂಡಿದ್ದೆ. ಆರ್ತಿ ಮದುವೆ ಹೇಗೋ ಆಗೋಯ್ತು. ಆಗ್ಲೂ ಈ ಚೀಟಿ ತೆಗಿಬೇಕು ಅಂತಾನೆ ಅನ್ಕೊಂಡಿದ್ದೆ, ಆಗ್ಲೇ ಇಲ್ಲ. ಆಮೇಲೂ ತೆಗಿಯೋಕ್ಕಾಗ್ಲಿಲ್ಲ. ಆದ್ರೆ ಈಗ ದೇವ್ರು ಕಣ್ಬಿಟ್ಟ ಅನಿಸ್ತಿದೆ. ಯಾಕೆ ಪರಿ ಇದನ್ನೆಲ್ಲ ಮುಚ್ಚಿಟ್ಟಿದ್ದೆ ನೀನು? ಅದು ಅದನ್ನು ಮುರಿದ್ರೆ ಖರ್ಚಾಗ್ಬಿಡುತ್ತೆ ಅಂತ ಅನ್ಕೊಂಡಿರಿ. ಅದು ಹಾಗೆ ಒಂದು ದೊಡ್ಡ ಮೊತ್ತ ಆಗಲಿ ಅಂತ ಹಾಗೆ ಬಿಟ್ಬಿಟ್ಟಿದ್ದೆ ರೀ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನೀನು ನನ್ನನ್ನು ಕ್ಷಮಿಸ್ಬೇಕು ಪರಿ. ಮನೆ ಯಜಮಾನ ಆಗಿ ನಾನು ಮಾಡಬೇಕಾಗಿರೋ ಕೆಲಸನ ನೀನು ಮಾಡಿದ್ಯಾ. ಇವತ್ತು ನಾನು ತುಂಬ ಸಣ್ಣವನಾಗ್ಬಿಟ್ಟೆ. ನೋಡಿ, ಯಾವತ್ತೂ ಇಂಥ ಮಾತಾಡಬೇಡಿ ನೀವು. ನಿಮ್ಮ ತ್ಯಾಗ, ನಿಮ್ಮ ಸಹನೆಯಿಂದನೇ ಇವತ್ತು ನಾವೆಲ್ಲ ಚೆನ್ನಾಗಿರೋದು. ನೀವು ದೊಡ್ಡವರಾಗೇ ಇರಬೇಕು ಯಾವಾಗಲೂ. ನಮ್ಮ ಅಮ್ಮ ಮದುವೆ ಮಾಡೋಷ್ಟು ದುಡ್ಡು ನಮ್ಮ ಹತ್ರ ಇರಲಿಲ್ಲ ಅಂತ ನನಗೆ ಗೊತ್ತಿತ್ತು ರೀ. ಅದಕ್ಕೆ ನಾನು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದಿದ್ದು. ಆಮೇಲೆ ವೇದಾಂತ ಹತ್ರ ಸಹಾಯ ತಗೊಳ್ಳೋದಕ್ಕೆ ನನಗೆ ಮನಸ್ಸಿರಲಿಲ್ಲ. ಪರಿ, ನನ್ನ ತಲೆ ಮೇಲಿದ್ದ ಬೆಟ್ಟದಷ್ಟು ಭಾರನ ನೀನು ಭರವತ್ತ ಇಳಿಸ್ಬಿಟ್ಟೆ. ನಾನು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಯ್ಯೋ ಆರ್ತಿ, ಅಷ್ಟು ಹತ್ರ ಬೇಡ, ಇನ್ನೊಂದ್ ಕಡೆ ಡೆಕೋರೇಟ್ ಮಾಡಕ್ಕಿದೆ. ಅದಕ್ಕೆ ನೀವೇನು ಟೆನ್ಷನ್ ತಗೊಂಬಿಡಿ. ವಿಕ್ಕಿ ಅವರು ತುಂಬಾ ಹೂ ತಂದಿದ್ದಾರೆ, ಎಲ್ಲ ಕಡೆ ಡೆಕೋರೇಟ್ ಮಾಡ್ಬೋದು. ಆಗಿದ್ರೆ ಸೂಪರ್. ಧ್ರುವ ವಾಪಸ್ ಬಂದಿದ್ದಾನೆ ಅಂತ ಏರಿಯಾಗೆ ಗೊತ್ತಾಗ್ಬೇಕು. ಆ ಥರ ಡೆಕೋರೇಟ್ ಮಾಡೋಣ. ಒಳ್ಳೆ ತಮಾಷೆ ನಿಮ್ದು. ನಾವು ಮನೆ ಒಳಗಡೆ ಡೆಕೋರೇಟ್ ಮಾಡಿದ್ರೆ ಏರಿಯಾಗೆ ಹೇಗೆ ಗೊತ್ತಾಗುತ್ತೆ? ಓ ಹೌದಲ್ವಾ? ಅವ್ನು ವಾಪಸ್ ಬಂದಿರೋ ಎಕ್ಸೈಟ್ಮೆಂಟಲ್ಲಿ ನಾನು ಏನು ಮಾತಾಡ್ತಿದ್ದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸಾರಿ. ಪರವಾಗಿಲ್ಲ, ಕೊಡಿ. ಓಹೋ, ಏನು ಹೆಂಡತಿ ಮತ್ತೆ ಚಾಮುಂಡಿ ಅವಾಗಲೇ ಡೆಕೋರೇಷನ್ ಅಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದೀರಾ? ಡೆಕೋರೇಷನ್ ಕಡಿಮೆ ಆದ್ರೂ ಪರವಾಗಿಲ್ಲ, ಆದ್ರೆ ನಾವು ಮಾಡೋ ಗಲಾಟಿ ಏರಿಯಾಗಲ್ಲ, ಊರು ಕೇರಿಗೆ ಗೊತ್ತಾಗ್ಬೇಕು. ಏನ್ ನಡೀತಾ ಇದೆ ಇಲ್ಲಿ? ಆಗ್ಲೇ ಧ್ರುವ ಮನೆಗೆ ಬಂದಿದ್ದ ಸಂಭ್ರಮ ಎಲ್ಲ ಮುಗೀತಲ್ವಾ? ಮತ್ತಿದೇನಿದು? ಅಮ್ಮ, ನಿಜವಾಗ್ ನಿಮಗೊಂದು ಥ್ಯಾಂಕ್ಸ್ ಹೇಳಬೇಕು. ಧ್ರುವ ವಾಪಸ್ ಬರೋದಕ್ಕೆ ನೀವು ಒಂದು ಕಾರಣ. 6 years ಅವ್ನು ಈ ಮನೇಲಿ ಇಲ್ಲದೆ ಇರೋದಕ್ಕೆ ಏನೋ ಒಂದು ಮಿಸ್ಸಿಂಗ್ ಫೀಲ್ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಕಂಪ್ಲೀಟ್ ಅಂತ ಫೀಲ್ ಅನ್ನಿಸ್ತಾ ಇದೆ. ಅಮೂಲ್ಯನು ಈ ಒಂದು ಸರ್ಕಸ್ ಅಲ್ಲಿ ಭಾಗಿಯಾಗಿದ್ಲು. ಅವಳ ನಮ್ಮ ಮನೆಗೆ ಬರೋಕ್ಕಿಂತ ಮುಂಚೆನೆ ಇಷ್ಟೆಲ್ಲ ಒಳ್ಳೇದಾಗ್ತಿದೆ. ಇನ್ನು ಅವಳ ಮನೆಗೆ ಬಂದ್ರೆ ಡೈಲಿ ಮಾರಿ ಹಬ್ಬಾನೆ. ನಾನು ಕೇಳ್ತಾ ಇರೋದೇನು, ನೀವು ಹೇಳ್ತಾ ಇರೋದೇನು? ನಾನು ಈ ಡೆಕೋರೇಷನ್ ಎಲ್ಲ ಏನಕ್ಕೆ ಮಾಡ್ತಿದ್ದೀರಾ ಅಂತ ಕೇಳಿದ್ದು. ಅದು ಅತ್ತೆ, ರಾಜನ ಮನೆಗೆ ಬಂದಿದ್ದ ಖುಷಿಗೆ ಅಜ್ಜಿ ಸತ್ಯನಾರಾಯಣ ಪೂಜೆ ಇಟ್ಕೊಬೇಕು ಅನ್ಕೊಂಡಿದ್ದಾರೆ. ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ ಮದರ್ ಇಂಡಿಯಾ, ಅಮ್ಮಗೆ ಕೊಡೋಕೆ ಏನೋ ಒಂದು ಸರ್ಪ್ರೈಸ್ ರೆಡಿ ಮಾಡಿ ಇಟ್ಕೊಂಡಿದೀವಿ. ಸರ್ಪ್ರೈಸಾ? ಏನ್ ಪ್ಲಾನ್ ಮಾಡಿದ್ದಾರೆ ನಿಮ್ಮ ಅಜ್ಜಿ? ಸರ್ಪ್ರೈಸ್ ಅಂತ ಹೇಳಿ ಅದನ್ನ ಮುಂಚೆನೆ ಹೇಳ್ಬಿಟ್ರೆ ಅದನ್ನ ಸರ್ಪ್ರೈಸ್ ಅಂತ ಕರೀತಾರಾ? ಸ್ವಲ್ಪ ವೇಟ್ ಮಾಡಿ, ನಿಮ್ಗೆ ಗೊತ್ತಾಗತ್ತೆ.
ಅಸಲಿ ಆಟ ಇವಾಗ ಶುರು ಆಗುತ್ತೆ ಸುಹಾಸಿನಿ. ಕುಣ್ಸೋಳ್ ಬರ್ತಿದ್ದಾಳೆ, ಕುಣಿಯೋಕ್ ರೆಡಿ ಆಗಿರೋ. ಅಂಜು, ಅದಿತಿ, ಫೋನ್ ಹೊಡ್ಕೋತಾ ಇದೆ, ಯಾರಾದ್ರೂ ಒಬ್ಬರು ನೋಡ್ರಮ್ಮ. ಹಾ ಬಂದೆಮ್ಮ. ಹಲೋ, ಯಾರು? ಹಲೋ ಅಮ್ಮ, ಎಲ್ಲಿದ್ದೀರಾ ನೀವು? ಅಮ್ಮನ? ನಮ್ಮ ಅಮ್ಮಂಗೆ ಯಾರು ಗಂಡ್ ಮಕ್ಳಿಲ್ಲ, ಇರೋದೇ 4 ಜನ ಹೆಣ್ಮಕ್ಳು. ಅದ್ರಲ್ಲಿ ನಾನು 3ನೇವಳು ಮಾತಾಡ್ತಿರೋದು. ನಿಮ್ಗೆ ಯಾರು ಬೇಕು? ಓ ನೀನಾ? ಅಮ್ಮಂಗೆ ಫೋನ್ ಕೊಡು. ಅದೆಲ್ಲ ಕೊಡಕ್ಕಾಗಲ್ಲ. ಏನ್ ವಿಷಯ ನನ್ನ ಹತ್ರನೇ ಹೇಳು. ನಿನ್ನ ಹತ್ರ ಟೈಮ್ ವೇಸ್ಟ್ ಮಾಡೋಷ್ಟು ಫ್ರೀ ಟೈಮ್ ನನ್ನ ಹತ್ರ ಇಲ್ಲ. ಮೊದಲು ಅಮ್ಮಂಗೆ ಫೋನ್ ಕೊಡು. ತಗೊಳಪ್ಪ, ಅನ್ಕೊಂಡಿದ್ದೆ, ಹಾಗೆ ಆಯ್ತು. ಏನು ನೀನು ಅಂದ್ಕೊಂಡಿದ್ದು? ಇಲ್ಲಿಂದ ಅಲ್ಲಿ ಹೋದ ತಕ್ಷಣ ಪೂರ್ತಿ ಚೇಂಜ್ ಆಗ್ಬಿಟ್ಟಿದ್ಯಾ ಅಲ್ವಾ? ಇಲ್ಲಿ ರಾಜಣ್ಣ ಆಗಿದ್ದವನು ಅಲ್ಲಿ ಧ್ರುವ ವಸಿಷ್ಠ ಆಗಿದ್ಯಾ? ಇಲ್ಲ ಅದಿತಿ, ನಾನು ಹಾಗೆಲ್ಲ ಬದಲಾಗಲ್ಲ. ಯಾವಾಗಲೂ ಒಂದೇ ಥರ ಇರ್ತೀನಿ. ಇಲ್ಲಿ ಸತ್ಯನಾರಾಯಣ ಪೂಜೆ ಇದೆ, ನಿನ್ನೆಲ್ಲ ಕರೆದಿದ್ರಂತಲ್ಲ. ಇನ್ನೂ ಅಪ್ಪ ಅಮ್ಮ ಬಂದಿರಲಿಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಬೇಗ ಬನ್ನಿ ಅಂತ ಹೇಳ್ಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಫೋನ್ ಕೊಡು. ಇದನ್ನ ಮೊದಲೇ ಹೇಳಿದ್ರೆ ಇದೆಲ್ಲ ಇರ್ತಿತ್ತಾ? ಇರುವ ನಿಮಿಷ. ರಾಜ, ಅಮ್ಮ ಇಲ್ಲಿ ವೇದಾಂತ ಅಣ್ಣನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾರೆ. ಎಲ್ಲರೂ ಬನ್ನಿ, ಆದಷ್ಟು ಬೇಗ ಬನ್ನಿ. ಅಯ್ಯೋ ಹೌದಾ? ಯಾಕಮ್ಮ, ಏನೋ ಸಮಸ್ಯೆ ಇರೋ ಥರ ಇದೆ? ಅದೇನೋ ಗೊತ್ತಿಲ್ಲಪ್ಪ, ಇವತ್ತಂತೂ ತುಂಬಾನೇ ಸುಸ್ತಾಗ್ತಾ ಇದೆ. ಹೆಜ್ಜೆ ಇಡೋಕ್ಕೂ ಕಷ್ಟ ಆಗ್ತಾ ಇದೆ. ನಾನಿವತ್ತು ಬರೋಕ್ಕಾಗಲ್ಲ ಕಣೋ, ಬೇಜಾರು ಮಾಡ್ಕೊಬೇಡಕ್ಕಂದ. ನೀವೇನೇ ಕಾರಣ ಕೊಟ್ಟರು ನಾನು ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ತಾ ಇದೆ. ಯಾಕಂದರೆ ನೀವು ಇಲ್ಲಿಗೆ ಬಂದರೆ ನಂಗೆ ತುಂಬ ಸಂತೋಷ ಆಗ್ತಾಯಿತ್ತು. ಆದರೆ ನೀವು ಸುಸ್ತು ಅಂತಿದ್ದೀರಾ, ಅದನ್ನ ಬೇರೆಯವ್ರು ಬಂದು ಸರಿ ಮಾಡೋದಕ್ಕಂತೂ ಆಗಲ್ಲ. ನೀವೇ ರೆಸ್ಟ್ ಮಾಡಬೇಕು. ಹೌದಪ್ಪ. ಸರಿ ಅಮ್ಮ, ಆದರೆ ನಾಳೆ ನಾಳಿದ್ದು ನಾನೇ ಬಂದು ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗ್ತೇನೆ. ಆಯಿತು ಕಣಪ್ಪ, ಹಾಗೇ ಆಗಲಿ. ಅಮ್ಮ ಕಾಲ್ ಕಟ್ ಮಾಡಬೇಡ, ಕೊಡಿ. ಇಲ್ಲ, ಕಟ್ ಮಾಡಿಲ್ಲ. ಏನು ಹೇಳು? ಏನು ಸೆಲೆಬ್ರೇಷನ್ ತುಂಬಾ ಜೋರಾ? ಹ್ಞೂ, ತುಂಬಾನೇ. ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ನೀನ್ ಇಲ್ಲಿದ್ದಾಗಲೇ ಕೈಗೆ ಸಿಗ್ತಾ ಇರ್ಲಿಲ್ಲ, ಇನ್ನು ಅಲ್ಲಿಗೆ ಹೋದ್ಮೇಲೆ ಕೇಳ್ಬೇಕಾ? ಇರೋ 8 ಕಿಲೋಮೀಟರ್ ಡಿಸ್ಟೆನ್ಸ್ನ ಲೀಪ್ ಇಯರ್ ಗ್ಯಾಪ್ ಅನ್ನೋ ಥರ ಫೀಲ್ ಮಾಡ್ತೀಯ. ನಂಗೆ ಬುದ್ಧಿ ಇಲ್ಲ, ಯಾವಾಗಲೂ ನಾನೇ ಕನ್ಸು ಕಾಣೋದಾಯ್ತು. ಥು, ಕರ್ಮ. ಏನ್ ಮಾಡ್ತಿದ್ದೆ ಬಚಾರಿ? ವೇದಾಂತ್, ನೀನ್ ದೂರ ನಿಂತ್ಕೋ. ನಾನು ಪ್ರಸಾದಕ್ಕೆ ರೆಡಿ ಮಾಡ್ತಿದ್ದೀನಿ. ಡಿಸ್ಟೆನ್ಸ್ ಮೇಂಟೈನ್ ಮಾಡು. ನೀನೇನ್ ಬೇಕಾದ್ರೂ ಮಾಡು, ಆದ್ರೆ ನನ್ನ ಮಾತ್ರ ದೂರ ನಿಂತ್ಕೊಂಡು ಹೇಳು. ವೇದಾಂತ್, ನಾನು ಪ್ರಸಾದಕ್ಕೆ ರೆಡಿ ಮಾಡ್ತಿದ್ದೀನಿ. ಪ್ರಸಾದ್ ಹೋಗಿ ಆಮೇಲೆ ಏನೇನೋ ಆಗ್ಬಿಡುತ್ತೆ. ನೀನು ಏನ್ ಬೇಕಾದ್ರೂ ಮಾಡು, ಆದ್ರೆ ನಾನಂತೂ ಇಲ್ಲ ನಿಂತ್ಕೋತೀನಿ. ಮನೇಲಿ ಆರಾಮ್ಸೆ ಓಡಾಡ್ಕೊಂಡು ಇರೋಕ್ಕಾಗಲ್ಲಪ್ಪ. ಕರ್ಮ. ಹಲೋ, ಎಕ್ಸ್ಕ್ಯೂಸ್ ಮೀ. ಅವಿವಾಹಿತರ ಸಂಘದಲ್ಲಿ ವಿವಾಹಿತರಿಗೆ ಮುಜುಗರ ಆಗ್ತಾ ಇದೆ ಅಪ್ಪ.
ಅದಕ್ಕೆ ಅನ್ಸುತ್ತೆ ಹೇಳೋದು ಕಲಿಯುಗ ಅಂತ. ಅದ್ಯಾ ಹಾಗಲ್ಲ ಅದ್ಯಾ, ಐ ವಾಸ್ ಜಸ್ಟ್ ಏನ್ ಜಸ್ಟು ನಿಮಗೆ ಕಿಚನ್ ಒಳಗೆ ರೊಮ್ಯಾನ್ಸ್ ಆಗ್ಬೇಕಾ? ಅದ್ಯಾ ಹಾಗೆಲ್ಲ ಏನೂ ಇಲ್ಲ, ನಾನು ಅಮೂಲ್ಯಗೆ ಅಡುಗೆ ಮಾಡೋದನ್ನ ಹೇಳ್ಕೊಡ್ತಿದ್ದೆ. ಹಾಂ ಅದಕ್ಕೆ ನಿಜ, ಅದು ನನಗೊಬ್ಳಿಗೆ ಅಡುಗೆ ಮಾಡೋದಕ್ಕೆ ಕಷ್ಟ ಆಗುತ್ತಲ್ವಾ, ಅದು ಅಲ್ಲದೆ ಈ ಮನೇಲಿ ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾರೆ ಅಂತ ಗೊತ್ತಿಲ್ವಲ್ಲ, ಅದಕ್ಕೆ ಹೇಳ್ಕೊಡ್ತಾ ಇದ್ದ. ನಿನಗೆ ಈ ಮನೆ ಬಗ್ಗೆ ಗೊತ್ತಿಲ್ಲ ಒಪ್ಕೊಳ್ತೀನಿ, ಆದ್ರೆ ಅವನಿಗೆ ಅವನ ಮನೆ ಕಿಚನ್ ಬಗ್ಗೆ ಗೊತ್ತಿದ್ಯಾ? ಅದು ಅದಕ್ಕೆ ಹಾಂ ನನಗೊಬ್ಳಿಗೆ ಅಡುಗೆ ಮಾಡೋದಕ್ಕೆ ಬೋರ್ ಆಗ್ತಿತ್ತು ಅಂತ ಮುಂದೆ ಅಷ್ಟೇ. ಪರವಾಗಿಲ್ಲ ಬಜಾರಿ, ನಾನು ಬಿಟ್ಕೊಡಲ್ಲ, ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡ್ತಾಳೆ. ಸುಳ್ಳು ಹೇಳೋದೇ ಆದ್ರೆ ನಂಬೋ ಥರ ಹೇಳಬೇಕು ಅಮ್ಮ. ಹಳಿಯಿಂದನೇ ರೈಲ್ ಬಿಟ್ರೆ ಹೆಂಗೆ ನಡೆಯುತ್ತೆ ಹೇಳು? ನದಿಯ ಬಿಕಾಸ್ ನನಗೆ ಮೊದಲು ಅಡುಗೆ ಮಾಡೋದಕ್ಕೆ ಬರ್ತಿರಲಿಲ್ಲ, ಒಪ್ಕೋತೀನಿ. ಆದರೆ ಒಂದು 2-3 ಸಂದರ್ಭ ಬಂತಲ್ಲ, ಅವಾಗ ಅಡುಗೆ ಮಾಡೋದು ನಿಜವಾಗ್ಲೂ ಕಲ್ತ್ಕೊಂಡೆ. ಐ ಮೀನ್ ನಾನೊಬ್ಬನೇ ಅಷ್ಟೇ ಅಲ್ಲ, ನಮ್ಮ ಮನೇಲಿರೋ ಎಲ್ಲ ಗಂಡಸರು ಅಡುಗೆ ಮಾಡ್ತಾರೆ. ಟ್ರಸ್ಟ್ ಮೀ. ಇದ್ಯಾಕೋ ಸಿಕ್ಕಾಪಟ್ಟೆ ಓವರ್ ಆಯ್ತು, ಸರಿಯಾಗಿ ತಗ್ಲಾಕೊಂಡೆ. ನಾನೇನು ಬಿಲ್ಡಪ್ ಕೊಟ್ಟಿಲ್ಲ, ಇರೋದನ್ನೇ ಹೇಳಿರೋದು. ನೀವಿಬ್ರು ಮೈಂಡ್ ವಾಯ್ಸ್ ಅಲ್ಲಿ ಮಾತಾಡ್ಕೊಂಡ್ರೆ ನನಗೆ ಅರ್ಥ ಆಗತ್ತೆ. ಅಂಡ್ ಗಂಡಸೇನೋ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀನು ಒಪ್ಕೊಳ್ತಾ ಇದೀಯಾ ಅಮ್ಮು? ಅಯ್ಯೋ ಅದು ಹೆಂಗಕ್ಕೆ ನಮ್ಮ ಕುಲನ ಬಿಟ್ಕೊಡೋದಕ್ಕಾಗತ್ತೆ? ನಾವು ಹೆಂಗಸಲ್ಲ ಒಂದೇ ಪಾರ್ಟ್. ಇದು ಮಾತು ಅಂತಂದ್ರೆ. ಬೈ ದ ವೇ ನೀವೇನೋ ದಬ್ಬಾಗ್ತೀನಿ ಅಂತಂದಿದ್ರಲ್ಲ, ಸೊ ಇವತ್ತು ಅಡುಗೆ ಜವಾಬ್ದಾರಿ ನಿಮ್ದೇನೆ. ಹೌದೌದು, ಭೀಮಸೇನ ನಳ ಮಹಾರಾಜರೆಲ್ಲ ಒಟ್ಟಿಗೆ ಅವತಾರ ಎತ್ತು ಬರಲಿ, ನಂದೇನು ತಕರಾರಿಲ್ಲ. ಎಸ್ ಒಬ್ಬಟ್ಟು ಮಾಡಬೇಕು, ಪೂಜೆ ಪ್ರಸಾದ ಮಾಡಬೇಕು. ಇವತ್ತು ಒಂದಿನ ಆದರೂ ಹೆಂಗಸೆಲ್ಲ ಆರಾಮಾಗಿರ್ತೀವಿ, ಓಕೆನಾ? ಈ ಬಜಾರಿ ಇಷ್ಟೋ ತನಕ ನನ್ನ ಪರವಾಗಿ ಮಾತಾಡಿಲ್ಲ, ಸಡನ್ ಪಾರ್ಟಿ ಚೇಂಜ್ ಮಾಡ್ಬಿಟ್ಲಲ್ಲ. ಏನಿವಾಗ ಅಡುಗೆ ನೀವೇ ಮಾಡ್ತೀರಾ ಇಲ್ಲ ಮಾಡೋದ್ ಬರಲ್ಲ ಅಂತ ಒಪ್ಕೊಂತೀರಾ ಬಾಬಾ? ಆರ್ತಿ, ಅಡುಗೆ ಮಾಡೋದೇನು ರಾಕೆಟ್ ಸೈನ್ಸ್? ಅಫ್ಕೋರ್ಸ್ ಮಾಡ್ತೀನಿ. ನನ್ನ ಜೊತೆ ನನ್ನ ಟೀಮ್ ಬೇರೆ ಇರುತ್ತೆ. ವಿಕ್ರಾಂತ್, ಧ್ರುವ, ಐಡಿಯಾ ಸರ್ವಿಸ್. ಇವತ್ತು ಹಬ್ಬದ ಅಡುಗೆನ ಹುಡುಗರು ನೀವೆಲ್ಲ ಸೇರ್ಕೊಂಡು ಮಾಡೋದು ಅಂತ ನಿಮ್ಮ ಅಣ್ಣ ಕಮಿಟ್ ಆಗಿದ್ದಾರೆ, ಸೊ ನೀವು ಹೆಲ್ಪ್ ಮಾಡ್ತೀರಾ? ಹೌದಾಗ್ರಾಜ, ನೀನ್ ಯಾಕೆ ಈ ಪ್ರೆಷರ್ನ ನಿಂತಲ್ಲ ಮೇಲೆ ತಗೊಳಕ್ ಹೋದೆ? ಇದೆಲ್ಲ ಬೇಕಿತ್ತಾ? ಕಮಾನ್ ವಿಕ್ರಾಂತ್, ನಾನೇನು ತಪ್ಪು ಹೇಳಿದ್ನ? ಇಲ್ಲ ತಪ್ಪೇನಿಲ್ಲ. ಅಲ್ಲಿಗೆ ಇವತ್ತು ಊಟ ಮಾಡ್ದಂಗೆ. ಹ್ಞೂ ಸರಿ, ಏನ್ ಮುಖ ನೋಡ್ತಾ ನಿಂತ್ಕೊಂಡ್ಬಿಟ್ರಿ? ಶುರು ಮಾಡ್ಕೊಳ್ಳಿ. ವಿಕ್ರಾಂತ್, ನಿನಗೆ ಪುಲಾವ್ ಮಾಡೋದಿಕ್ ಬರುತ್ತಲ್ವಾ? ನೀವು ಪುಲಾವ್ ಮಾಡು. ನನಗೆ ಇಲ್ಲಿವರೆಗೂ ಅದು ಪುಲಾವ ಪಲಾವ ಅನ್ನೋದೇ ಗೊತ್ತಿಲ್ಲ. ಇದು ನಿಂಗೆ ತಯಾರಿ ಮಾಡೋದು